ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ಮಂಜು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಆಲ್ಮೋಸ್ಟ್ 4-5 ತಿಂಗಳು ಆಯಿತು. ಬಟ್ ಒಂದು ವಿಡಿಯೋ ಹಾಕಿದ್ದೆ, ಅದಾದಮೇಲೆ ನನಗೆ ವಿಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ 5 ಮಂತ್ ಆದಮೇಲೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಡೈಲಿ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ. ವೀಕ್ಲಿ 1 ಟೈಮ್ ಆದರೂ ವಿಡಿಯೋ ಮಾಡೋಣ ಅಂತ. ಹಾಗೆಯೇ ಇವತ್ತು ನಮ್ಮ ಹಸ್ಬೆಂಡು ಫ್ರೂಟ್ಸ್ ಎಲ್ಲ ಬುಕ್ ಮಾಡಿದರು ಫ್ಲಿಪ್ಕಾರ್ಟಿಂದ. ಅವರು ತೊಗೊಬಂದು ಬಾಗಿಲಲ್ಲಿ ಇಟ್ಟಿದ್ದರು. ಅದನ್ನೆಲ್ಲ ಇವಾಗ ಎತ್ತಿಡ್ತಾ ಇದ್ದೀನಿ. ನನಗೆ ಒಬ್ಬಳು ಮಗಳಿದ್ದಾಳೆ, 2.5 ವರ್ಷ ಅವಳಿಗೆ ಇವಾಗ. ಇವತ್ತು ನಮ್ಮ ಹಸ್ಬೆಂಡ್ ಚಿಕ್ಕಮ್ಮ ಅವ್ರು ಬೆಳಗ್ಗೆ ಬಂದಿದ್ದರು, ಕರ್ಕೊಂಡು ಹೋದರು. ಇವಾಗ ನಮ್ಮ ಹಸ್ಬೆಂಡ್ ಫಸ್ಟ್ ಶಿಫ್ಟ್ ಹೋಗಿದ್ದಾರೆ. ಹಾಗಾಗಿ ಅವರು 2 ಗಂಟೆಗೆ ಬರ್ತಾರಲ್ಲ, ಅವಾಗ ಕರ್ಕೊಂಡು ಬರ್ತಾರೆ. ಅಷ್ಟೋ ತನಕ ನಾನು ಮನೇಲಿ ಒಬ್ಬಳೇ ಸ್ವಲ್ಪ ಆರಾಮಾಗಿರ್ಬೋದು. ನಾನು ಯಾಕೆ ವಿಡಿಯೋ ಮಾಡಿರಲಿಲ್ಲ ಇಷ್ಟು ದಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಹೇಳಿ ನಾನು ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ. ಹಾಗೆ ನಮ್ಮಮ್ಮ ಬಂದಿದ್ದರು, ಒಂದು 15 ಡೇಸ್ ಇದ್ದರು. ಅವಾಗ ಊರಿಂದ ಬರ್ತಾ ಬಾಳೆಹಣ್ಣು ತೊಗೊಂಡು ಬಂದಿದ್ದರು. ಅದೆಲ್ಲ ಫುಲ್ ಹಣ್ಣಾಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಈಗ ಎತ್ತಿಡ್ತಾ ಇದ್ದೀನಿ. ಅಲ್ಲಿಟ್ಟರೆ ಯಾರೂ ತಿನ್ನಲ್ಲ, ರೂಮಲ್ಲಿ ಇಟ್ಟಿದ್ವಿ. ಹಾಗಾಗಿ ಹೊರಗಡೆ ತೊಗೊಬಂದುಬಿಟ್ರೆ ತಿಂತಾರೆ ಅಂದ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೀನಿ. ಹಾಗೆ ನಮ್ಮ ಅತ್ತೆ ಸ್ವಲ್ಪ ಟೊಮೊಟೊ ತೊಗೊಬಂದಿದ್ರು, ತುಂಬ ತೊಗೊಬಂದಿದ್ರು. ಅದನ್ನು ಕೂಡ ಅಲ್ಲೇ ಇಟ್ಟಿದ್ದರು. ಆಲ್ಮೋಸ್ಟ್ ಅದು ಖಾಲಿ ಆಗ್ತಾ ಬಂತು. ಸ್ವಲ್ಪ ಹಣ್ಣುಗಳು ಹಾಗೇ ಇದ್ದಾವೆ. ವಾಯ್ಸ್ ಓವರ್ ಕೊಡೋಕ್ಕೇ ನನಗೆ ಸುಸ್ತಾಗ್ತಾ ಇದೆ. ನಾನು 5 ಮಂತ್ ಬ್ಯಾಕಲ್ಲಿ ನಾನು ವಿಡಿಯೋಸ್ ಮಾಡಬೇಕು, ಡೈಲಿ ಬ್ಲಾಗ್ಸ್ ಹಾಕಬೇಕು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಬಟ್ ತುಂಬ ಆಸೆಯಿಂದನೇ ಓಪನ್ ಮಾಡಿದೆ. ಬಟ್ ಕಾರಣಾಂತರಗಳಿಂದ ಹಾಕ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ಯಾಕೆ ಅಂದರೆ ನಾನು ಕನ್ಸೀವ್ ಆಗಿದ್ದೆ. ಕನ್ಸೀವ್ ಆಗಿದ ಮೇಲೇ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೆ ಯೂಟ್ಯೂಬ್ನ. ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಿದ್ನಲ್ಲ, ಎಲ್ಲರೂ ಪ್ರೆಗ್ನೆನ್ಸಿ ವಿಡಿಯೋಸ್ ಹಾಕ್ತಾಯಿದ್ರು. ಸೊ ನನಗೂ ಹಾಕಬೇಕು ಡೈಲಿ, ನಾನು ಹೇಗಿರ್ತೀನಿ, ಏನು ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡು ನಾನು ಆಸೆಯಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು, ಸುಸ್ತು ಆಯಿತು. ಅಯ್ಯೋ, 1-2 ಫೋನ್ ಮುಟ್ಟೋಕ್ಕೆ ಆಗ್ತಾ ಇರಲಿಲ್ಲ. ಅದರಲ್ಲಿ ನನ್ನ ಮಗಳು ಬೇರೆ ಇದ್ಲು, ಅವಳನ್ನು ನೋಡ್ಕೋಬೇಕಿತ್ತು. ಹಾಗಾಗಿ ಟಚ್ ಕೂಡ ಮಾಡಿಲ್ಲ ನಾನು. ಇವಾಗ ಯಾಕೋ ಮತ್ತೆ ಮಾಡೋಣ ಡೆಲಿವರಿ ಬ್ಲಾಗ್ಸ್ ಎಲ್ಲ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಮತ್ತೆ ಯೂಟ್ಯೂಬ್ನ ಓಪನ್ ಮಾಡಿದ್ದೀನಿ. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತೀರಾ ಅದೇ ಥರ ನನಗೂ ಸಪೋರ್ಟ್ ಮಾಡಿ. ಸ್ವಲ್ಪ ಹಳೆ ಫ್ರೂಟ್ಸು ಇತ್ತು, ಅದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ ಫ್ರಿಜ್ಜಲ್ಲಿ. ಇವಾಗ ತಂದಿರೋದೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಹಳೇದೆಲ್ಲ ಬುಟ್ಟಿಲಿ ಇಡ್ತಾಯಿದ್ದೀನಿ. ಆರೆಂಜ್ ಇತ್ತು, ಆರೆಂಜ್ ಅಂದರೆ ನನಗೆ ತುಂಬ ಇಷ್ಟ. ಆರೆಂಜ್ ನಾನು ಜಾಸ್ತಿ ತಿಂತೀನಿ. ನನ್ನ ಮಗಳಿಗೆ ಕಿವಿ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ಅವಳು ಜಾಸ್ತಿ ಅದನ್ನೇ ತಿಂತಾಳೆ. ಬಂದಮೇಲೆ ಅವಳಿಗೆ ಕೊಡಬೇಕು, ಸಿಪ್ಪೆ ಎಲ್ಲ ಕಿತ್ಬಿಟ್ಟು ಇಟ್ಟರೆ ಚೆನ್ನಾಗಿ ತಿಂತಾಳೆ ಅವಳು. ಮಧ್ಯಾಹ್ನಕ್ಕೆ ಅಡುಗೆ ಏನೂ ಮಾಡಿಲ್ಲ. ಬೆಳಗ್ಗೆ ಚಿತ್ರಾನ್ನ ಇದೆ, ಅದನ್ನೇ ಇಟ್ಕೊಂಡಿದ್ದೀನಿ ಮಧ್ಯಾಹ್ನ ತಿನ್ನೋಣ ಅಂತ ಹೇಳಿ. ಸೊ ನನಗಿವಾಗ 5 ಮಂತ್ ಕಂಪ್ಲೀಟಾಗಿ 6 ಮಂತ್ ರನ್ನಿಂಗ್ ಇದೆ. ಇವಾಗಿಂದ ನಾನು ವಿಡಿಯೋಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು 5 ಮಂತ್ ಆದಮೇಲೆ ನನಗೆ ವಾಮಿಟಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಆವಾಗ ಸ್ಟಾರ್ಟ್ ಮಾಡೋಣ ಅಂತ. ಬಟ್ 5 ಮಂತ್ ಆದಮೇಲೆ ನನಗೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಫುಲ್ಲು ಬೆಡ್ ರೆಸ್ಟಲ್ಲೇ ಇದ್ದೆ. ಸೊ ಇವಾಗ ಪರವಾಗಿಲ್ಲ. ಆ್ಯಪಲ್ ಕಟ್ ಮಾಡ್ಕೊಂಡು ತಿಂದೆ. ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಚಿತ್ರಾನ್ನ ಇತ್ತು, ಮೊಸರು, ಕಾಳು ಪಲ್ಯ ಮಾಡ್ಕೊಂಡಿದ್ದೆ, ಹಾಗೆ ಸೌತೆಕಾಯಿ. ಇಷ್ಟು ತಿನ್ನೋದ್ರೊಳಗೆ ನಿಜವಾಗ್ಲೂ ನನಗೆ ತುಂಬ ಸುಸ್ತಾಗೋಯಿತು. ಕಾಳು ಪಲ್ಯ ತಿಂತೀನಿ, ನನಗೆ ಕಾಳು ಪಲ್ಯ ಅಂದರೆ ತುಂಬ ಇಷ್ಟ. ಬಟ್ ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗೆಯೇ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಪಾಯಸ ಮಾಡ್ಕೋಬೇಕು ಅಂತ ಹೇಳಿ. ಬಟ್ ಮಾಡ್ಕೊಳಕ್ಕಾಗ್ತಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಶಾವಿಗೆ ಎಲ್ಲ ತರಿಸಿಟ್ಕೊಂಡಿದ್ದೆ. ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಕೂಡ ಮಗನ ಕರ್ಕೊಂಡು ಬಂದರು. ಆಲ್ಮೋಸ್ಟ್ ಅವ್ರು ಬರೋದೇ 4 ಗಂಟೆ ಆಗಿತ್ತು. ಅವ್ರ ಡ್ಯೂಟಿಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಅವ್ರ ಚಿಕ್ಕಮ್ಮ ಮನೆಯಿಂದ ನನ್ನ ಮಗಳನ್ನು ಕರ್ಕೊಂಡು ಬಂದರು.
ಹಾಗೆಯೇ ಅವ್ಳಿಗೆ ಅಂಗನವಾಡೀಲಿ ಹಾಲು ಪೌಡ್ರು ಕೊಡ್ತಾರಲ್ವ, ಅದರಲ್ಲೇ ನಾನು ಯಾವಾಗಲೂ ಪಾಯಸ ಮಾಡ್ತೀನಿ, ಚೆನ್ನಾಗಿರುತ್ತೆ. ಬೇರೆ ಏನೋ ಪೇಡ ಅದೆಲ್ಲ ಮಾಡ್ತಾರೆ, ಬಟ್ ನನಗೆ ಬರಲ್ಲ. ಸುಮ್ಮನೆ ಏನೋ ಮಾಡೋಕ್ಕೋಗಿ ಹಾಳು ಮಾಡೋದು ಅಂದ್ಬಿಟ್ಟು ನಾನು ಆ ಥರ ಎಲ್ಲ ಏನೂ ಮಾಡೋಕ್ಕೋಗಲ್ಲ. ಅದರಲ್ಲಿ ಸ್ವಲ್ಪ ನಮ್ಮಮ್ಮ ಪೇಡನೂ ಮಾಡಿ ಇಟ್ಟೋಗಿದ್ರು, ಅದನ್ನು ಯಾರೂ ತಿಂದೂ ಇಲ್ಲ. ಹಾಗಾಗಿ ನಾನು ಪಾಯಸನೂ ಜಾಸ್ತಿ ಮಾಡೋದು. ಚೆನ್ನಾಗಿರುತ್ತೆ ಈ ಥರ ಬಿಸಿನೀರಲ್ಲಿ ಹಾಲು ಪೌಡ್ರ್ ಹಾಕ್ಬಿಟ್ಟು ಕಳಿಸಿಟ್ಟಿಟ್ಕೊಂಡು ಅದಾದಮೇಲೆ ಯಾಕಂದರೆ ಚೆನ್ನಾಗಿರುತ್ತೆ. ತುಂಬ ದಿನದಿಂದನೇ ಅನ್ನಿಸ್ತಾಯಿತ್ತು, ನಾನು ಜಾಸ್ತಿ ಆವಾಗ ಫ್ರೀ ಟೈಮಲ್ಲಿ ಇದ್ದಾಗ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ಗೆ ಹೇಳಿದ್ರೆ ಇಲ್ಲ ಹೊರಗಡೆಯಿಂದ ತೊಗೊಬಂದು ಕೊಡ್ತೀನಿ ಅಂತ ಅಂದರು. ಹೊರಗಡೆಯಿಂದ ತಂದು ಕೊಡೋದು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊತಿದ್ದೆ. ನನಗೆ ಈ ಸರಿ ಪ್ರೆಗ್ನೆನ್ಸಿಲಿ ಮನೆಯಲ್ಲೇ ಏನಾದರೂ ಮಾಡ್ಕೊ ತಿನ್ನಬೇಕು ಅನ್ನೋದು ನನಗೆ ಯಾವಾಗಲೂ ಇಷ್ಟ ಆಗ್ತಾಯಿತ್ತು. ನಾನು ಸ್ವಲ್ಪ ಏನಾದರೂ ರೆಸಿಪೀಸ್ ನಾನೇ ಟ್ರೈ ಮಾಡ್ತಾಯಿದ್ದೆ. ಬಟ್ 5 ಮಂತ್ ಆಫ್ಟರು ನನಗೆ ಫುಲ್ ಬೆಡ್ ರೆಸ್ಟ್ ಹೇಳಿದ್ರಿಂದ ಏನು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ನನಗೆ ಏನು ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಯಾರು ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ, ಜಸ್ಟು ಬೆಡ್ರೂಮು ಆ್ಯಂಡ್ ವಾಶ್ರೂಮು ಅಷ್ಟೇ ನನ್ನ ಕೆಲಸ ಆಗಿತ್ತು. ಒಂದು 15 ದಿನ ನಮ್ಮ ಅತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ ಬಂದು ಮಾಡಿಬಿಟ್ಟು ಹೋದರು. ಅವ್ರು ಇವಾಗ ಊರಿಗೆ ಹೋಗಿದ್ದಾರೆ. ಆಮೇಲೆ ನಮ್ಮಮ್ಮನೂ ಬಂದಿದ್ದರು ಒಂದು 15 ದಿನ. ಅವ್ರವ್ರಿಗೆ ಕೆಲಸ ಇರುತ್ತಲ್ಲ, ಹಾಗಾಗಿ ಇವಾಗ ಯಾರೂ ಇಲ್ಲ. ಜಸ್ಟು ನಾನೇ ಏನಾದರೂ ತಿನ್ನಬೇಕು ಅಂದರೆ ಮಾತ್ರ ನಾನು ಮಾಡ್ಕೊತೀನಿ. ಬೇರೆ ಕೆಲಸ ಎಲ್ಲ ನಮ್ಮ ಹಸ್ಬೆಂಡೇ ಮಾಡ್ತಾರೆ. ಅವ್ರು ಡ್ಯೂಟಿಗೆ ಹೋಗಿರೋ ಟೈಮಲ್ಲಿ ನನ್ನ ಮಗು ನೋಡ್ಕೊಳ್ಳೋದು ನನಗೆ ದೊಡ್ಡ ಕೆಲಸ. ಪಾಪ ಅವಳಿಗೂ ಒಳಗಡೆನೇ ಇದ್ದು ತುಂಬ ಬೇಜಾರು ಅನಿಸುತ್ತೆ. ಯಾಕೆಂದರೆ ನಮ್ಮಮ್ಮ, ನಮ್ಮ ಅತ್ತೆ, ಇನ್ನು ನಮ್ಮ ಹಸ್ಬೆಂಡ್ ಎಲ್ಲ ಇದ್ದರೆ ಅವಳನ್ನ ಹೊರಗಡೆ ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾರೆ ಆಟ ಆಡೋಕ್ಕೆ. ಹಾಗಾಗಿ ಅವಳಿಗೆ ಅದನ್ನೇ ಕೇಳ್ತಾಳೆ, ಬಟ್ ನನಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆಂದರೆ ನಮ್ಮನೆ ಮುಂದೆಗಡೆನೇ ಗ್ರೌಂಡ್ ಇದೆ, ಸ್ಕೂಲ್ ಗ್ರೌಂಡು. ಅಲ್ಲಿ ತುಂಬ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಹಾಗಾಗಿ ನನ್ನನ್ನೇ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಬಟ್ ನನಗೆ ಮೆಟ್ಲು ಹತ್ತಿ ಇಳಿಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ, ಜಸ್ಟ್ ಮನೆಯಲ್ಲೇ ನೋಡ್ಕೊತೀನಿ. ಏನು ಮಾಡೋದು, ಇನ್ನೂ 2 ರಿಂದ 3 ತಿಂಗಳು ಇದೇ ಥರ ನನ್ನ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ಹೋದ ಸರಿ ನನ್ನ ಮಗಳು ಪ್ರೆಗ್ನೆನ್ಸಿಲಿ ವಾಮಿಟಿಂಗ್ ಆಗ್ತಾಯಿತ್ತು, ಬಟ್ ಆವಾಗ ಮಲ್ಕೊಂಡೇ ಇರ್ತಾಯಿದ್ದೆ. ಸ್ವಲ್ಪ ಆಗ್ತೀನಿ ಸುಟ್ಟೋಯ್ತಲ್ಲೇ ಕೈ. ತಡಿ ಬೇಗ ಮಾಡ್ತೀನಿ, ಕೊಡ್ತೀನಿ. ನಿಮ್ಮ ಅಪ್ಪನ ಅಷ್ಟೇ ಇಲ್ಲೇ ಇಟ್ಟು ಹೋಗೋರೆ. ಅಪ್ಪಲ್ಲೇ ಅಷ್ಟು ತಗೊಂಡವಳು ಬಾಲಿ. ಪಾಪ ಕೊಡು ಮಗಳ ಇದನ್ನ. ತಗೊಳ್ರಿ. ಹಸಿ ಕಾಳು ಬೇಡ. ಮಾಡ್ತಾ ಇದ್ದೀನಿ, ವೇಟ್ ಮಾಡುವ. ಬಾ. ಅಮ್ಮ ಮಾಡ್ತಾ ಇದ್ದೆ, ಬಾ ಬಾ. ಮನೆ ಕಡೆ ಒರೆಸ್ತೇನೆ. ಇಲ್ಲ ಚಿನಿಮ್ಮ, ತಿನ್ನು, ನೀನು ತಿನ್ನು. ನೋಡಿ ತಿನ್ನು. ತಿನ್ಬಿಟ್ಟು ಹೇಳು ಹೆಂಗಿದೆ ಅಂತ. ನೀನು ತಿನ್ನು. ಅವಳಿಗೆ ದ್ರಾಕ್ಷಿ ಬೇಕು. ಹೆಂಗಿದೆ ತಿನ್ಬಿಟ್ಟು ಹೇಳು.
ಸೂಪರಾ? ಪರ್ಫೆಕ್ಟ್ ಆಗಿದ್ದಾರೆ. ಸೂಪರ್ ಅನ್ನ. ಅವರಾ ಅವ್ರು ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಮುಗೀತು. ನಾನು ಹೊಡಿತೀನಿ, ತಿನ್ನು. ಕಾಲು ಕರೆಕ್ಟಾಗಿ ಹಾಕು ಫಸ್ಟು.